2022-23ನೇ ಸಾಲಿನಲ್ಲಿ 63 ಗರ್ಭಿಣಿಯರು ಸಾವು, ಅದರಲ್ಲಿ 24 ಜನ ಮಹಿಳೆಯರು ಧಾರವಾಡ ಜಿಲ್ಲೆಯವರಾಗಿದ್ದು, ಧಾರವಾಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾಹಿತಿ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು. ರಾಜ್ಯದಲ್ಲಿ ಗರ್ಭಿಣಿ ಮಹಿಳೆಯರ ಸಾವುಗಳ ಹಿನ್ನೆಲೆಯಾಗಿ ಎಚ್ಚೆತ್ತುಕೊಂಡ ಧಾರವಾಡ ಜಿಲ್ಲಾಧಿಕಾರಿ ಧಾರವಾಡ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಡಿಸಿ ದಿವ್ಯಪ್ರಭು. ಧಾರವಾಡ ಜಿಲ್ಲೆಯಲ್ಲಿ 3 ವರ್ಷಗಳಲ್ಲಿ 140 ಗರ್ಭಿಣಿ ಮಹಿಳೆಯರು ಸಾವಾಗಿದ್ದು, ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಇದರ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಗರ್ಭಿಣಿ ಮಹಿಳೆಯರು ಹೈಪರ್ ಟೆನ್ಷನ್, ರಕ್ತಸ್ರಾವದಿಂದ ಬೇರೆ ಬೇರೆ ಕಾರಣಗಳಿಗೆ ಸಾವು ಎಂದು ಡಿಸಿ ಸ್ಪಷ್ಟಪಡಿಸಿದ್ದಾರೆ. ಧಾರವಾಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾಹಿತಿ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು. ಮೆಟರ್ನಲ್ ಮಾರ್ಟಾಲಿಟಿ 62 ಆಗಿದೆ. ಸೊ ಅದರಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹೊರ ಜಿಲ್ಲೆಗಳಿಂದನೂ ನಮಗೆ ಬರ್ತಾ ಇರ್ತಾರೆ. ಹಾಗಾಗಿ ಇದನ್ನು ಎರಡಾಗಿ ನಾವು ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ಧಾರವಾಡಲ್ಲಿ 25 ಆಗಿದೆ. ಔಟ್ ಆಫ್ 62 25 ಧಾರವಾಡ ಸಂಬಂಧಪಟ್ಟ ಡೆತ್ ಆಗಿದೆ. ಉಳಿದ ಜಿಲ್ಲೆಗಳದ್ದು 37 ಆಗಿದೆ. ಅದೇ ರೀತಿಯಲ್ಲಿ 2023-24ನೇ ಸಾಲಲ್ಲಿ ನಾವು ನೋಡಿದ್ದೀವಿ ಅಂದರೆ ಒಟ್ಟಾರೆ ಡೆತ್ತು 43 ಆಗಿದೆ. ಅದರಲ್ಲಿ ಧಾರವಾಡಿಗೆ ಸಂಬಂಧಪಟ್ಟಿದ್ದು 13, ಉಳಿದ ಜಿಲ್ಲೆಗಳದ್ದು 30. ಈ ವರ್ಷದ ಅದೇ ಪೀರಿಯಡಲ್ಲಿ ನಾವು ನೋಡಿದ್ದೀವಿ ಅಂದರೆ 35 ಡೆತ್ ಆಗಿದೆ. ಸೊ ಅದರಲ್ಲಿ 11 ಮಾತ್ರ ನಮಗೆ ಧಾರವಾಡದು ಆಗಿದೆ, ಉಳಿದದು 24 ಬೇರೆ ಜಿಲ್ಲೆದು ಆಗಿದೆ. ಈಗ ನೀವು 3 ವರ್ಷದ ಡೇಟಾ ನೋಡಿದ್ರೆ 22-23ರಲ್ಲಿ 25 ಡೆತ್ ಆಗಿದೆ, 23-24ರಲ್ಲಿ 13 ಡೆತ್ ಆಗಿದೆ, ಈ ವರ್ಷ 11 ಡೆತ್ ಆಗಿದೆ. ಸೊ ಹಾಗಾಗಿ ಇದು ಗ್ರ್ಯಾಜುವಲಿ ನಮಗೆ ಕಡಿಮೆ ಆಗಿರುವುದರಿಂದ ಹಾಗಾಗಿ ನಾವು ವಿಗರಸ್ ಆಗಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ, ಪ್ರತಿ ಹಂತದಲ್ಲಿಯೂ ಸಹ ಯಾವುದಕ್ಕೆ ಇದು ಆಗಿದೆ ಅಂತ. ಈಗ ಸಾಮಾನ್ಯವಾಗಿ ಈ ವರ್ಷದಲ್ಲಿ ಆಗಿರುವ ಡೆತ್ತನ್ನು ನಾವು ಅನಲೈಸ್ ಮಾಡಿದಾಗ ಮೇಜರ್ ಕಾಸಸ್ ರೀಸನ್ಸ್ ಏನಿತ್ತು ಅಂದರೆ ಅನಿಮಿಯಾಯಿಂದ ಮೆಜಾರಿಟಿ ಆಫ್ ದ ಡೆತ್ಸ್ ಅನಿಮಿಯಾಯಿಂದ ಆಗಿದೆ. ಆಮೇಲೆ ಹೈಪರ್ ಟೆನ್ಷನ್ ಅಂತ ಹೇಳುವ BP ಇಂದನೂ ಗೆಸ್ಟೇಷನ್ ರಿಲೇಟೆಡ್ ಆಗಿ ಅಂದರೆ ಡೆಲಿವರಿ ರಿಲೇಟೆಡ್ ಹೈಪರ್ ಟೆನ್ಷನ್ ಆಗಿರುವಂಥದ್ದು. ಆಮೇಲೆ APH PPH ಅಂತ ರಕ್ತ ಇದು ಬ್ಲೀಡಿಂಗ್ ಆಗ್ತಾ ಇರುವಂಥದ್ದು, ಡ್ಯೂರಿಂಗ್ ಡೆಲಿವರಿ, ಆಫ್ಟರ್ ಡೆಲಿವರಿ ಎಕ್ಸೆಸಿವ್ ಬ್ಲೀಡಿಂಗಿಂದ ಡೆತ್ ಆಗಿರುವುದು, ಈ ಥರ ಮೆಡಿಕಲ್ ಕಂಡೀಷನ್ಸ್ಗಳಿಂದ ಡೆತ್ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಇದುವರೆಗೆ ಬಂದಿದೆ. ಇದನ್ನು ಕೂಡ ಪ್ರತಿ ತಿಂಗಳು ಕೂಡ ಇದನ್ನು ಮಾನಿಟರ್ ಮಾಡಿದ್ದೀವಿ. ಬಟ್ ಈಗ ಬೇರೆ ಜಿಲ್ಲೆ